ಆಹಾ ತುಪ್ಪದಲ್ಲಿ ಆಕ್ಚುಲಿ ಇವತ್ತಿನ ಒಂದು ವಿಶೇಷ ಸಂಚಿಕೆ ಅಂತ ಹೇಳ್ಬೋದು. ನಮ್ಮ ಬಸರಿ ಬಯಕೆಯ ಒಂದು ವಿಶೇಷ ಸಂಚಿಕೆ ಅಂತ ಹೇಳ್ಬೋದು. ಮಹಮ್ಮಾಯಿ ದೇವಸ್ಥಾನದಲ್ಲಿ ಅಪ್ಪ ಈ ಕಾಕಂಬಿ ಪಾಯಸ ಮಾಡಿದ್ರೆ ನನ್ನ ದೊಡ್ಡಮ್ಮನ ಮಗಳಾದ ನೀತಾ ಬಾಳಿಗೆ ಬಂಟ್ವಾಳದವರು, ಅವರಿಗೆ ಕೂಡ ತುಂಬಾ ಇಷ್ಟ. ನೋಡಿ, ಕಿಣಿಸ್ ಬಸರಿಯಲ್ಲಿ ಇವತ್ತು ನಿಮ್ಗೋಸ್ಕರ ಮಾಡಿದಂತ, ಅದು ಕೂಡ ಅಪ್ಪನ ಕೈಯಲ್ಲಿ ಮಾಡಿಸಿದ್ದೇನೆ, ನಿಮ್ಗೆ ಇಷ್ಟ ಅಂತ ಹೇಳಿ. ಹೇಗಾಗಿದೆ? ಸ್ವರ್ಗ ಸ್ವರ್ಗ. ಜಗದಂಬೆ ದೇವಿ ಭವಾನಿ, ಜಗನ್ಮಾತೆ ಶಕ್ತಿ ದುರ್ಗೆ, ಜಗನ್ಮಾತೆ ಶಕ್ತಿ ದುರ್ಗೆ. ಅಪ್ಪ ಇವತ್ತೆಂತಾದ್ರೂ ಜೋಕ್ಸ್ ಉಂಟಾ? ಜೋಕ್ಸ್ ಹೇಳ್ಬೋದು, ಕೇಳುವವರಿದ್ದರೆ ನಮ್ಗೆ ಹೇಳಲಿಕ್ಕೆ ಏನು. ಎಲ್ಲರಿಗೂ ನಮಸ್ಕಾರ. ಕಿಣಿಸ್ ಬಸರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಎಂತ ಮಾಡ್ತಾ ಇದ್ದೀರಿ? ಹಸಿರು ಕಲರ್. ಹಸಿರು ಕಲರ್ ಏನಾದ್ರು ಈಗ ನೋಡ್ಬೇಕು, ಆಲೋಚನೆ ಮಾಡ್ಲಿಲ್ಲ. ಅದಕ್ಕೆ ಹಸಿರು ಎಂತದಂತ ಉಂಟಂತ ನೋಡ್ಬೇಕು. ಮನೆಯಲ್ಲಿ ಹಸಿರು ತಂದಿದ್ದೇನೆ ನಾನು. ಆಯ್ತು, ಸೌತೆ ಹಿಡ್ಕೊಂಡು ಬಂದಿದ್ದೇನೆ. ಪಾಯಸ ಮಾಡುವ, ಒಳ್ಳೇದು. ಮುಳ್ಳು ಸೌತೆಯ ಪಾಯಸ ಸ್ಪೆಷಲ್. ಹಸಿರು ಕಲ್ಲರ್, ಮುಳ್ಳು ಸೌತೆಯಿಂದ ಹಸಿರು ಕಲ್ಲರ್ ಪಾಯಸ. ಆದ್ರೆ ತುಂಬಾ ಹಸಿರಂತ ಬರುದಿಲ್ಲ ಅಲ್ಲ ಕಲರ್. ಅದಕ್ಕೆ ತೆಂಗಿನಕಾಯಿ ಇದು ರಸ ಎಲ್ಲ ಹಾಕ್ಲಿಕ್ಕೆ, ಮತ್ತೆ ಅಕ್ಕಿ ಅದು ರವೆ ಎಲ್ಲ ಮಾಡಿ ಹಾಕುವ, ಸ್ವಲ್ಪ ಲೈಟ್ ಗ್ರೀನ್ ಬರ್ತದೆ ಅಷ್ಟೇ. ಇದು ಮುಳ್ಳು ಸೌತೆ ಮಾತ್ರ ಹಸುರು, ಅದು ಒಳ್ಳೇದು ಬರ್ತದೆ, ಸಾಧಾರಣ ಬರ್ತದೆ. ನೋಡಿ, ಒಂದು ತೆಂಗಿನಕಾಯಿದ್ದು ಹಾಲು ಇದೆ, ಮುಳ್ಳು ಸೌತೆದ್ದು ಪಾಯಸಕ್ಕೆ. ಅಮ್ಮ ಈಗ ತೆಂಗಿನ ಹಾಲು ತೆಗಿತಾ ಇದ್ದಾರೆ. ಹಾಗೆ ಇಲ್ಲಿ ಅವರು ಒಂದು ಭಜನೆ ಸಹ ಹಾಡ್ತಾರೆ. ದೇವಿದ್ದು ಯಾವ್ದಾದ್ರು ಒಂದು ಒಳ್ಳೆ ಭಜನೆ ಇದ್ರೆ ಹಾಡಿ. ಜಗದಂಬೆ ದೇವಿ ಭವಾನಿ, ಜಗದಂಬೆ ದೇವಿ ಭವಾನಿ, ಜಗನ್ಮಾತೆ ಶಕ್ತಿ ದುರ್ಗೆ, ಜಗನ್ಮಾತೆ ಶಕ್ತಿ ದುರ್ಗೆ, ಜಗನ್ಮಾತೆ ಶಕ್ತಿ ದುರ್ಗೆ. ಉಮಾ ಮಹೇಶ್ವರಿ ಕಲಾವತೆ, ಉಮಾ ಮಹೇಶ್ವರಿ ಕಲಾವತೆ, ಜಗದಂಬೆ ದೇವಿ ಭವಾನಿ, ಜಗನ್ಮಾತೆ ಶಕ್ತಿ ದುರ್ಗೆ, ಜಗನ್ಮಾತೆ ಶಕ್ತಿ ದುರ್ಗೆ. ಕುಮಾರ ಗಣನಾಥಾಂಬ, ಕಲ್ಯಾಣಿ ಶ್ಯಾಮಲಾಂಬ, ಕುಮಾರ ಗಣನಾಥಾಂಬ, ಕಲ್ಯಾಣಿ ಶ್ಯಾಮಲಾಂಬ. ಜಯ ಹೇ ದುರ್ಗೆ ವರದಾ ಮಾತಾ, ಜಯ ಹೇ ದುರ್ಗೆ ವರದಾ ಮಾತಾ. ಉಮಾ ಮಹೇಶ್ವರಿ ಕಲಾವತೆ, ಉಮಾ ಮಹೇಶ್ವರಿ ಕಲಾವತೆ, ಜಗದಂಬೆ ದೇವಿ ಭವಾನಿ, ಜಗನ್ಮಾತೆ ಶಕ್ತಿ ದುರ್ಗೆ, ಜಗನ್ಮಾತೆ ಶಕ್ತಿ ದುರ್ಗೆ, ಜಗನ್ಮಾತೆ ಶಕ್ತಿ ದುರ್ಗೆ. ನೋಡಿ ವೀಕ್ಷಕರಿಗೆ, ಇವತ್ತು ಮುಳ್ಳು ಸೌತೆದು ಪಾಯಸ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ತಯಾರು ಮಾಡಿ ಇಟ್ಟಿದ್ದೇವೆ. ಇದು ಮುಳ್ಳು ಸೌತೆ, ಗೋಡಂಬಿ, ದ್ರಾಕ್ಷಿ, ಬೆಲ್ಲ, ಏಲಕ್ಕಿ, ಮತ್ತೆ ತೆಂಗಿನ ಹಾಲು, ಅಕ್ಕಿ ರವೆ ಕಡ್ದದು, ಕರೆಂಟ್ ಇಲ್ಲ ಈಗ, ಹಾಗೆ ಕಡ್ದು ಇಟ್ಟಿದ್ದೇವೆ. ಅಂದ್ರೆ ಅಮ್ಮ 1 ಗ್ಲಾಸ್ ಅಷ್ಟು ಅಕ್ಕಿಯನ್ನ ನೆನೆಸಿ 1 ಗಂಟೆಗಳ ಕಾಲ ನೆನೆಸಿ ಅದನ್ನ ರವ ಮಾಡ್ಕೊಂಡದ್ದು ಮಿಕ್ಸಿಯಲ್ಲಿ. ನಾವೀಗ ಅಕ್ಕಿ ರವೆ ಹೇಗಿರ್ತದೆ, ಇಡ್ಲಿ ರವೆ ಸೇಮ್ ಅದೇ ಆ ರೀತಿ ಕನ್ಸಿಸ್ಟೆನ್ಸಿ ರವ ಮಾಡ್ಕೊಂಡದ್ದು. ಹಾಗೆ ಅದನ್ನೆಲ್ಲಿ ಇಟ್ಟಿದ್ದೇವೆ. ಇದಕ್ಕೆ ಅಕ್ಕಿ ರವೆ ಬದಲಿಗೆ ಬೇರೆ ಎಂತಾದ್ರೂ ಹಾಕ್ಬೋದಾ? ಉಪವಾಸ ಇದ್ರೆ ಉಂಟಲ್ವಾ, ಅದು ಬೋಮೆ ರವೆ ಸಹ ಮಾಡ್ಬೋದು. ಅಕ್ಕಿ ರವೆದ್ದೆ ಮಾಡ್ಬೇಕಂತಿಲ್ಲ. ಅಕ್ಕಿ ರವೆ ಬದಲಿಗೆ ಬೋಂಬೆ ರವೆ ಹಾಕಿ ಸಹ ಆಗ್ತದೆ, ಆಗುದಿಲ್ಲ ಅಂತ ಇಲ್ಲ. ಇದನ್ನು
ಚೂರಿಯಲ್ಲಿ ಉಂಟಲ್ಲ ಕೊಚ್ಚಬೇಕು. ಸಣ್ಣ ಸಣ್ಣ ಕೊಚ್ಚಿಬೇಕು ಪೂರ. ಅದು ಸ್ವಲ್ಪ ತಿನ್ಲಿಕ್ಕೆ ಸಿಗ್ತದೆ. ಹೌದು. ಅಂದ್ರೆ ಎರೆಮಣೆಯಲ್ಲಿ ತುರಿದ್ರೆ ಅಷ್ಟು ಒಳ್ಳೇದಾಗುದಿಲ್ಲ ಅದು. ಬಜ್ಜಿ ಸಣ್ಣ ಆಗ್ತದೆ. ಹೌದು. ಇದು ಸ್ವಲ್ಪ ತಿಂಡು ತಿಂಡು ತಿನ್ಲಿಕ್ಕೆ ಸಿಗ್ತದೆ. ಹೌದು. ಮತ್ತೆ ಸಿಪ್ಪೆ ತೆಗೆದ್ರೆ ಅದರ ಪರಿಮಳ ಇರುವುದಿಲ್ಲ. ಹೌದು, ಮತ್ತೆ ವಿಟಮಿನ್ ಸಹ ಸಿಗುದಿಲ್ಲ. ಅದಕ್ಕೆ ಸಿಪ್ಪೆ ಸಮೇತ ಯಾವಾಗ್ಲೂ ಮುಳ್ಳು ಸೌತೆಯನ್ನ ತಿನ್ಬೇಕಂತೆ. ಎಳ್ತಾಗ್ಬೇಕು, ಒಳ್ಳೇದು. ಹೌದು, ತುಂಬಾ ಬೆಳೆದದ್ದು ಸಹ ಒಳ್ಳೇದಾಗುದಿಲ್ಲ, ತುಂಬಾ ಮೀಡಿಯಂ ಇದ್ರೆ ಆಯ್ತು. ಒಳ್ಳೆ ಒರೆಸಿದೆವು. ನೋಡಿ, ನೀರು ಅದಕ್ಕೆ ಬೇಕಾದಷ್ಟು ನೀರು ಕಡಿಮೆ ಆದ್ರೆ ಮತ್ತೆ ಹಾಕೊಳ್ಬಹುದು ನೀರು. ಹೌದು, ಅಂದ್ರೆ 2 ಗ್ಲಾಸ್ ಉಂಟಾ? 2-3 ಗ್ಲಾಸ್ ಅಂದಾಜು ಉಂಟು. ಇದಕ್ಕೆ ಮತ್ತೆ ಸ್ವಲ್ಪ ತೆಳು ತೆಂಗಿನ ಹಾಲು ಸಾಕ್ಬೇಕಲ್ಲ. ತೆಂಗಿನ ಹಾಲು ಹಾಕ್ಲಿಕ್ಕೆ ಉಂಟು ಸ್ವಲ್ಪ. ಇದು ನೋಡಿ, ತೆಳು ತೆಂಗಿನ ಹಾಲು ಕೊನೆಯಲ್ಲಿ ತೆಗೆದದ್ದು ಸ್ವಲ್ಪ. ಅದು ನೀರು ಕಡಿಮೆ ಇಟ್ಟರೆ ಇದು ತೆಳು ತೆಂಗಿನ ಹಾಲು ಹಾಕಬಹುದು. ಹೌದು, ಪರಿಮಳ ಆಗ್ತದೆ ಆಗ ಇನ್ನೂ ಸಹ ಪಾಯಸ. ಹೌದು, ಇದ್ರಲ್ಲೇ ಬೇಯಿಸಬಹುದು. ಈಗ ಮುಳ್ಳು ಸೌತೆದು ನಾವು 2 ಮಾತ್ರ ತಗೊಂಡಿದ್ದೇವೆ. 3 ಇತ್ತು, ಅದು ಜಾಸ್ತಿ ಆಗ್ತದೆ, ಬೇಡ ಅಂತ 2 ಸಾಕು ಇದಕ್ಕೆ. 1 ಗ್ಲಾಸ್ ಮಾಡುದಾದ್ರೆ 2-3 ಸೌತೆ ಸಾಕಲ್ಲ ಹಾಗಾದ್ರೆ. ಸಣ್ಣದು ಅದು ಸಹ. ಇದು ನೋಡಿ, ತೆಂಗಿನ ಹಾಲು ಮತ್ತೆ ನೀರಿಟ್ಟದು ಕುದೀತಾ ಬಂತು. ಈಗ ಅದಕ್ಕೆ ಕಡ್ದಿಟ್ಟ ಅಕ್ಕಿ ರವೆಯನ್ನು ಸ್ವಲ್ಪ ಕದಡಿಸಿ ಹಾಕ್ಬೇಕು. ಅಂದ್ರೆ ಇಲ್ದಿದ್ರೆ ಅದು ಗಂಟು ಗಂಟು ಬರ್ತದೆ. ನೋಡಿ, ಈ ರೀತಿ ಕದಡಿಸ್ಬೇಕು. ನೋಡಿ, ಈಗ ಹಾಕ್ತೇನೆ. ನೋಡಿ, ಈಗ ತಿರುಗಿಸ್ತಾ ಇರ್ಬೇಕು, ಆವಾಗ ಗಂಟು ಕಟ್ಟುವುದಿಲ್ಲ. ಇದು ಅದರಲ್ಲಿ ಬೆಂದಬೇಕು, ಸರಿ ಬೇಯಬೇಕು ಅಕ್ಕಿ ರವೆ ಅಲ್ಲ. ಹೌದು. ಆಮೇಲೆ ಬೆಲ್ಲ ಹಾಕುದು. ಹೌದು, ಇಲ್ಲದಿದ್ರೆ ಅಕ್ಕಿ ಬೇಯುವುದಿಲ್ಲ. ಬೆಲ್ಲದ ಹೌದು, ಬೆಲ್ಲ ಫಸ್ಟಿಗೆ ಹಾಕಿದ್ರೆ ಮತ್ತೆ ಅಕ್ಕಿ ರವೆ ಅದು ಬೇಯುವುದಿಲ್ಲ. ಹೌದು, ಮತ್ತೆ ಪಾಯಸ ಎಲ್ಲ ಸ್ವಲ್ಪ ರವೆ ರವೆ ಇದ್ರೆ ಚಂದ ಅಲ್ಲ ತಿನ್ಲಿಕ್ಕೆ. ಹೌದು, ಚೆನ್ನಾಗಿ ಕಡಿಯುವುದಕ್ಕಿಂತ. ನೋಡಿ, ಗಟ್ಟಿ ಆಯ್ತು. ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ಬಿಸಿ ನೀರು ಸಹ ಮಾಡಿಡ್ಬೋದು, ಬೇಕಾದ್ರೆ ಹಾಕೊಳ್ಬಹುದು. ನೋಡಿ, ಈಗ ಮುಳ್ಳು ಸೌತೆ ಹಾಕ್ತಾ ಇದ್ದೇನೆ, ಅಂದ್ರೆ ಅದು ಸಹ ಬೇಯಬೇಕಲ್ಲ. ಹೌದು, ಅಕ್ಕಿ ರವೆ ಅರ್ಧ ಬೆಂದು ಬರುವಾಗ ಮುಳ್ಳು ಸೌತೆಯನ್ನ ಹಾಕಿ. ಹೀಗೆ ಸ್ವಲ್ಪ ಮಗಚ್ತಾ ಇದ್ರೆ ಒಳ್ಳೇದು. ನೋಡಿ, ದಪ್ಪ ತೆಂಗಿನ ಹಾಲು ಹಾಕ್ತಾ ಇದ್ದೇನೆ ಈಗ. ಬೆಲ್ಲ ಹಾಕ್ತಾ ಇದ್ದೇನೆ. ಬೆಲ್ಲ ಒಂದು ಅರ್ಧ kg ಅಷ್ಟು ಬೆಲ್ಲ. ಬೆಲ್ಲ ಕರೆಕ್ಟ್ ಬರ್ತಾ ಉಂಟು. ಹೌದು. ಅಪ್ಪ, ಇವತ್ತೆಂತಾದ್ರೂ ಜೋಕ್ಸ್ ಉಂಟಾ? ಜೋಕ್ಸ್ ಹೇಳ್ಬೋದು, ಕೇಳುವವರಿದ್ದಾರೆ. ನಮ್ಗೆ ಹೇಳಲಿಕ್ಕೆ ಏನು ಅಂದ್ರೆ, ಜೋಕ್ಸ್ ಅಂತ ಹೇಳಿದ್ರೆ ಇದು ಮುಂಚೆ ಒಮ್ಮೆ ಹೇಳಿದ್ದೇನಂತ ಇವತ್ತು ಹೇಳ್ತೇನೆ ನಾನು. ಮಾರ್ಗದ ಬದಿಯಲ್ಲಿ ಕೆಲವು ಜನ ನಿಲ್ಲುದು, ಈ ತುಳುವಿನಲ್ಲಿ ಮಾತಾಡುದು. ಅಂದ್ರೆ ಮೊಬೈಲ್ ಇಟ್ಕೊಂಡು ಹಲೋ ತಾಗು ಜತ್ತೆ ಅಂತ ಹೇಳ್ತಾರೆ. ಆವಾಗ ನಾನೆಂತ ಹೇಳುದಂತ, ಬದಿಯಲ್ಲಿ ತಾಗುದಿಲ್ಲ, ಇರೊಂಚೂರು ನಡುಕು ಪೋಣೆ ರಪ್ಪ ತಾಗುಣು ಅಂತ ಹೇಳುದು ನಾನು. ಫೋನ್ ಅಲ್ಲ, ವೆಹಿಕಲ್ ಅಲ್ಲ, ಅವರಿಗೆ ಗೊತ್ತುಂಟು. ಅಂದ್ರೆ ಬದಿಯಲ್ಲಿ ತಾಗದಿದ್ರೆ ನಡುಗೆ ಹೋದ್ರೆ ಕೂಡಲೇ ತಾಗ್ತದೆ. ಹಾಗೆ ಒಂದು ಜೋಕ್ಸ್. ಇದಕ್ಕೆ ಈಗ ಏಲಕ್ಕಿ ಪುಡಿಯ 1 ನಿಮಿಷ ಇಲ್ಲಿ. ಬೆಲ್ಲ ಕರಗಿತ್ತು. ಈಗ ನೋಡಿ, ಏಲಕ್ಕಿ ಪುಡಿ ಹಾಕ್ತಾ ಇದ್ದೇನೆ. ಒಂದು 2 ಸ್ಪೂನು 3 ಸ್ಪೂನ್ ಹಾಕಿದ್ರೆ ಇನ್ನೂ ಸಹ ಒಳ್ಳೆ ಪರಿಮಳ. ಮನೆಯಲ್ಲೇ ಮಾಡಿರುವ ಪ್ಯೂರ್ ತುಪ್ಪ, ನಮ್ಮ ರೇವತಮ್ಮನ ತುಪ್ಪ, ರೇವತಿ ತುಪ್ಪ. ನೋಡಿ, ಮನೆಯಲ್ಲೇ ಮಾಡಿರುವಂತ ತುಪ್ಪ. ಅಮ್ಮ ಮಾಡಿದ ತುಪ್ಪದ ತರಾನೆ ಅಂತ ಬರ್ತದಲ್ಲ ಅಡ್ವರ್ಟೈಸ್ಮೆಂಟ್, ಇದು ಅಮ್ಮವೇ ಮಾಡಿದ್ದು, ರೇವತಿ ತುಪ್ಪ. ಈಗ ಗೇರು ಬೀಜಕ್ಕೆ ತುಪ್ಪದಲ್ಲಿ ಸ್ವಲ್ಪ ಕೆಂಪು ಮಾಡಿ ಹಾಕ್ಬೇಕು. ಈಗ ತುಪ್ಪ ನೋಡಿ ಇಟ್ಟಿದ್ದೇವೆ, ಅದು ಬಿಸಿ ಆಗ್ತಾ ಬಂತು. ಗೇರು ಬೀಜ ಹಾಕಿದ್ದೇನೆ ತುಪ್ಪಕ್ಕೆ. ಅದು ಸ್ವಲ್ಪ ಕೆಂಪಾಗಬೇಕು. ಎಂತ ಪರಿಮಳ ಮಾರೆ! ಮುಳ್ಳು ಸೌತೆದಂತ ಹೇಳಿದ್ರೆ ಹಾಗೆ ಅಲ್ವಾ. ಮುಳ್ಳು ಸೌತೆ
ಹಾಕಿ ಪಾಯಸ ಅಂತ ಹೇಳಿದ್ರೆ ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಉಂಟು. ಮುಳ್ಳು ಸೌತೆ, ಕಡುಬು, ಮುಳ್ಳು ಸೌತೆ, ದೋಸೆ ಎಲ್ಲ ಎಷ್ಟು ಒಳ್ಳೆ ಪರಿಮಳ ಬರ್ತದೆ. ಹಾಗೆ ಪಾಯಸ ಕೂಡ ಅತ್ಯದ್ಭುತವಾಗಿ ನಮ್ಮ ಇವತ್ತು ಕಿಣಿ ಸೊಸರೆಯಲ್ಲಿ ಸೌಂಡ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೂಪರ್ ಆದಂಥ ಕಾಕಂಬಿ ಮುಳ್ಳು ಸೌತೆ ಪಾಯಸ ರೆಡಿಯಾಗಿದೆ. ಇದಕ್ಕೆ ತುಪ್ಪದಲ್ಲಿ ಹುರಿದಂಥ ಗೋಡಂಬಿ ದ್ರಾಕ್ಷಿ ಹಾಕಿದ್ರೆ ಆಯ್ತು. ದ್ರಾಕ್ಷಿ ಹಾಕ್ತಾ ಇದ್ದೇನೆ ಗೇರು ಬೀಜದ ಒಟ್ಟಿಗೆ. ಗೇರು ಬೀಜ ಮತ್ತೆ ದ್ರಾಕ್ಷಿ ಹಾಕುದು. ಆಹಾ, ತುಪ್ಪದಲ್ಲಿ ಸೂಪರ್ ಎಲ್ಲ ಪಾಯಸ, ಸ್ವರ್ಗ ಸ್ವರ್ಗ. ಫ್ರೆಂಡ್ಸ್, ಅವತ್ತು ನೀವು ಅಪ್ಪ ಮಾಡಿದಂತ ಅಪ್ಪಿ ಪಾಯಸ ಅಂತ ಒಂದು ಎಪಿಸೋಡ್ ಮಾಡಿದ್ದೆ. ಅದು ನನ್ನ ಫ್ರೆಂಡ್ ಸಹನಾ ಶೆಣೈ ಅವರಿಗೆ ತುಂಬಾ ಇಷ್ಟ ಆಯ್ತು. ಹಾಗೆ ವಿಡಿಯೋ ಕಾಲ್ ಅಲ್ಲಿ ಕೂಡ ಮಾಡಿ ತೋರಿಸಿದೆವು ಅವರಿಗೆ ಆ ಪಾಯಸವನ್ನ. ಹಾಗೆ ಈ ಕಾಕಂಬಿ ಅಂದ್ರೆ ಈ ಮುಳ್ಳು ಸೌತೆಯ ಪಾಯಸ ಕೂಡ ನನ್ನ ಇನ್ನೊಂದು ಫ್ರೆಂಡಿಗೆ ತುಂಬಾನೇ ಇಷ್ಟ. ಹಾಗೆ ಬಸರಿ ಬಯಕೆ ಅಂತ ಹೇಳಿ ಒಂದು ಎಪಿಸೋಡ್ ಅಂತ ಕೂಡ ಹೇಳ್ಬೋದು ಇವತ್ತಿನದ್ದು. ಯಾಕಂದ್ರೆ ನನ್ನ ಬೆಸ್ಟ್ ಫ್ರೆಂಡ್ ಆದ ರಕ್ಷಿತಾ ಪ್ರಭು ಅವರಿಗೋಸ್ಕರ ಅಪ್ಪ ಈ ಮುಳ್ಳು ಸೌತೆಯ ಪಾಯಸವನ್ನ ಮಾಡಿಕೊಟ್ಟಿದ್ದಾರೆ. ಈ ಪಾಯಸವನ್ನ ಮಹಮ್ಮಾಯಿ ದೇವಸ್ಥಾನದಲ್ಲಿ, ಮಹಮ್ಮಾಯಿ ದೇವಸ್ಥಾನ ಅಂದ್ರೆ ಮಾಲಸ ನಾರಾಯಣಿ ದೇವಸ್ಥಾನ, ಸಾಧಾರಣ ನಾನು 27 ವರ್ಷ ಅಡಿಗೆ ಮಾಡಿ, ಈಗ ಬಿಟ್ಟು ಒಂದು 8 ವರ್ಷ ಆಯ್ತು. ಅಡಿಗೆ ಎಲ್ಲ ನಾನೇ ಮಾಡ್ತಿದ್ದೆ 27 ವರ್ಷ. ನವರಾತ್ರಿ ಸಮಯದಲ್ಲಿ 10 ದಿನ ನವರಾತ್ರಿಯಲ್ಲಿ. ಆವಾಗ ಈ ಮುಳ್ಳು ಸೌತೆ ಪಾಯಸ ನಿನ್ನೆ ಕೂಡ ಅಲ್ಲಿ ನಾನು ಊಟಕ್ಕೆ ಹೋಗಿದ್ದೇನೆ, ಭಟ್ರು ನನಗೆ ಕರೆದಿದ್ದಾರೆ. ಅಲ್ಲಿ ಸಹ ನಿನ್ನೆ ದಿವಸ ಅದು ಮುಳ್ಳು ಸೌತೆ ಪಾಯಸ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಇದು ಕೊರಳು ಕಟ್ಟುವ ದಿವಸ ನಿನ್ನೆ, ಹೊಸತ್ತು ಎಲ್ಲ ಕದ್ರು ಕಟ್ಟುವುದು ಆ ದಿವಸ ಮಾಡ್ತಾ ಇದ್ದಾರೆ. ಹಾಗೆ ನಿನ್ನೆ ಮಾಡಿದ್ದಾರೆ, ಬಾರಿ ಒಳ್ಳೇದಾಗಿದೆ. ಇವತ್ತು ಸಹ ಮಹಮ್ಮಾಯಿ ದೇವಸ್ಥಾನದಲ್ಲಿ ಅಪ್ಪ ಈ ಕಾಕಂಬಿ ಪಾಯಸ ಮಾಡಿದ್ರೆ ನನ್ನ ದೊಡ್ಡಮ್ಮನ ಮಗಳಾದ ನೀತಾ ಬಾಳಿಗೆ ಬಂಟ್ವಾಳದವರು, ಅವರಿಗೆ ಕೂಡ ತುಂಬಾ ಇಷ್ಟ. ಹೇಳ್ತಿರ್ತಾರಲ್ವಾ, ಚಿಕ್ಕ ಸೌತೆ ಪಾಯಸ ಮಾಡುದಂತ ಹೇಳಿದ್ರೆ ಬಾರಿ ಪ್ರೀತಿ ಅಂತ ಹೇಳಿ. ನನ್ನ ಬೆಸ್ಟ್ ಫ್ರೆಂಡ್ ಆದ ರಕ್ಷಿತಾ ಪ್ರಭು ಅವರ ಬಸರಿ ಬಯಕೆಯ ಒಂದು ವಿಶೇಷ ಅಂತ ಹೇಳ್ಬೋದು. ಬನ್ನಿ ರಕ್ಷಿತಾ ಪ್ರಭು ಅವರೇ, ಸಭೆಗೆ ಬನ್ನಿ. ಇವತ್ತಿನ ಪಾಯಸದ ಟೇಸ್ಟ್ ನೋಡಿ ಮತ್ತೆ ಹೇಗೆ ಆಗಿದೆ ಅಂತ ಹೇಳಿ. ಕಿಣಿ ಸೊಸರೆಯಲ್ಲಿ ಇವತ್ತು ನಿಮ್ಗೋಸ್ಕರ ಮಾಡಿದಂತ, ಅದು ಕೂಡ ಅಪ್ಪನ ಕೈಯಲ್ಲಿ ಮಾಡಿಸಿದ್ದೇನೆ, ನಿಮ್ಗೆ ಇಷ್ಟ ಅಂತ ಹೇಳಿ. ಒಳ್ಳೆ ಪರಿಮಳ ಬರ್ತಾ ಉಂಟು. ಮೆಲ್ಲ ಮೆಲ್ಲ. ಹೇಗಾಗಿದೆ? ಒಳ್ಳೆಗಿದೆ. ಹೌದಾ? ಮಕ್ಕಳದಿಂದ ನನ್ನ ವಿದ್ಯೆಕ ಕೂಡ ಬಂದಿದ್ದಾರೆ. ಹಾಗೆ ಅಪ್ಪ ಮಾಡಿದಂತ ಈ ಪಾಯಸವನ್ನು ಅವರು ಟೇಸ್ಟ್ ಮಾಡ್ತಾ ಇದ್ರೆ ಹೇಗಾಗಿದೆ? ಸ್ವರ್ಗ ಸ್ವರ್ಗ. ಸೂಪರ್ ಆಗಿದೆ. ಹಾಗೆ ನಿಮ್ಗೆಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು. ಆಯ್ತು, ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು, ಟೇಕ್ ಕೇರ್. ಫ್ರೆಂಡ್ಸ್, ನೋಡಿದ್ರಲ್ವಾ ವಿಡಿಯೋ ಕಾಕಂಬಿ ಮುಳ್ಳು ಸೌತೆ ಪಾಯಸ ಯಾವ ರೀತಿ ಮಾಡೋದಂತ. ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಹಾಗೆ ಎಲ್ಲ ವಿಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ತುಂಬಾ ಸುಲಭ, ತುಂಬಾ ರುಚಿಯಾಗಿರುತ್ತೆ. ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು.